ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಮತ್ತು ಅದಕ್ಕೆ ಯಾವ ರೀತಿ ATM ಕಾರ್ಡನ್ನು ಲಿಂಕ್ ಮಾಡೋದು, ಅಂದರೆ UPI ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿಯಾಗಿ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ಫೋನ್ಪೇ ಮಾಡಬೇಕಂತಂದರೆ ನಿಮ್ಮ ಹತ್ರ ATM ಕಾರ್ಡ್ ಇರಬೇಕಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗಿರುತ್ತೆ. ಸೊ ATM ಕಾರ್ಡ್ ನೀವು ಆ್ಯಕ್ಟಿವೇಟ್ ಆಗಿರಬೇಕಾಗುತ್ತೆ. ಸೊ ನಿಮ್ಮ ATM ಕಾರ್ಡ್ ಆ್ಯಕ್ಟಿವೇಟ್ ಇಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೆ, ATM ಮಷಿನ್ಗೆ ಹೋಗಿ ಯಾವ ರೀತಿ ATM ಕಾರ್ಡನ್ನು ಆ್ಯಕ್ಟಿವೇಟ್ ಮಾಡೋದು ಅಂತ. ಸೊ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಹೋಗಿ ನೋಡಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ಅದು ಆ ಒಂದು ಕೆನರಾ ATM ಆಗಿರುತ್ತೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ವೀಡಿಯೋದಲ್ಲಿ ಯಾವ ರೀತಿ ಫೋನ್ಪೇನ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನಿಮಗೆ ಫೋನ್ಪೇನ ಓಪನ್ ಮಾಡಿಕೊಂಡ ನಂತರ ನೀವು ಪ್ಲೇಸ್ಟೋರ್ದಲ್ಲಿ ಸೊ ನಿಮಗೆ ಲಾಗಿನ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನೀವು ಬ್ಯಾಂಕ್ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ದೀರಲ್ವ, ಸೊ ಆ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ. ಸೊ ನಂತರ OTP ಬರುತ್ತೆ. ಸೊ OTP ಬಂದುಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ನೋಡ್ಬೋದು. ಸೊ ಆ್ಯಡ್ ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು. ಸೊ ಇವಾಗ ನಾನು ಇಲ್ಲಿ ನನ್ನ ಬ್ಯಾಂಕ್ ನೇಮನ್ನು ಸರ್ಚ್ ಮಾಡ್ತೇನೆ. ಅಂದರೆ ಇವಾಗ ನಾವು ನಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನನ್ನ ಒಂದು ಬ್ಯಾಂಕ್ ನೇಮನ್ನು ಸರ್ಚ್ ಮಾಡ್ತೇನೆ. ಸೊ ಕೆನರಾ ಬ್ಯಾಂಕ್ ಆಗಿರುತ್ತೆ. ಸೊ ಇವಾಗ ನಾನು ಕೆನರಾ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗಿಲ್ಲಿ ಇವಾಗ ಒಂದು ಆಪ್ಷನ್ ತೋರಿಸುತ್ತೆ, ನೋಡ್ಬೋದು, ಅಲೋ ಆಕ್ಸೆಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ಪರ್ಮಿಷನ್ ಕೇಳುತ್ತೆ. ಸೊ ಅಲೋ ಮಾಡಿ. ಸೊ ಇವಾಗ ನಮ್ಮ ಒಂದು ಬ್ಯಾಂಕ್ಗೆ ಮೆಸೇಜ್ ಹೋಗುತ್ತೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಇವಾಗ ನಮಗಿಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಬ್ಯಾಂಕಿಂದ ಫೆಚಿಂಗ್ ಕೂಡ ಆಗ್ತಾಯಿದೆ. ಸೊ ಫೆಚಿಂಗ್ ಯುವರ್ ಅಕೌಂಟ್ ಡೀಟೇಲ್ಸ್ ಅಂತ ತೋರಿಸ್ತಿದೆ, ನೋಡ್ಬೋದು. ಸೊ ಇವಾಗ ವೆರಿಫೈ ಮಾಡ್ತಿದೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯೋ ಇಲ್ಲ ಅಂತ. ಸೊ ಅಕೌಂಟ್ ಆ್ಯಡ್ ಆಗಿದೆ. ಇವಾಗ ನಾವಿಲ್ಲಿ ಸೆಟ್ ಪಿನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ಬೋದು ಅಲ್ಲಿ ಸೆಟ್ ಪಿನ್ ಅಂತಿದೆ. ಅಂತಂದರೆ ಇವಾಗ ನಾವು ನಮ್ಮ ಒಂದು ATM ಕಾರ್ಡ್ನ ಲಾಸ್ಟ್ 6 ಡಿಜಿಟ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಮತ್ತು ನಮ್ಮ ಎಕ್ಸ್ಪೈರಿ ಡೇಟನ್ನು ಹಾಕಬೇಕಾಗುತ್ತೆ. ಅಂದರೆ ATM ಕಾರ್ಡ್ನ ಎಕ್ಸ್ಪೈರಿ ಡೇಟನ್ನು ಹಾಕಬೇಕಾಗುತ್ತೆ. ಸೊ ಇವಾಗ ಎಕ್ಸ್ಪೈರಿ ಡೇಟನ್ನು ಬರ್ಕೊಂಡ ನಂತರ ನಾನು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನಮಗೆ ನೋಡ್ಬೋದು ಮತ್ತೆ ಇದು ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಇವಾಗ ನಮಗೆ ಒಂದು 6 OTP ಬರುತ್ತೆ ಬ್ಯಾಂಕಿಂದ. ಸೊ ಅದನ್ನು ನಾವೀಗ ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ. ಸೊ ಇದು ಆಟೋಮೆಟಿಕ್ಕಾಗಿ OTP ಕೂಡ ತಗೊಳ್ಳುತ್ತೆ. ಸೊ ನೋಡ್ಬೋದು, ಇವಾಗ ಆಟೋಮೆಟಿಕ್ಕಾಗಿ OTP ತೊಗೊಂಡು ವೆರಿಫೈ ಆಗಿದೆ. ಸೊ ಇವಾಗ ನಾವು ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳ್ತಾಯಿದೆ. ಅಂದರೆ ಇವಾಗ ನಾವು UPI ಪಿನ್ನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ನನ್ನ ಒಂದು 6 UPI ಪಿನ್ನನ್ನು ಸೆಟ್ ಮಾಡ್ಕೊಳ್ತೇನೆ. ಸೊ ನೀವು ರ್ಯಾಂಡಮಾಗಿ ಯಾವ್ದಾರು ಹಾಕ್ಕೊಳ್ಬೋದು, ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಮತ್ತೆ ಇವಾಗ ಕನ್ಫರ್ಮ್ ಮಾಡ್ತೇನೆ, ಅಂದರೆ ರಿಪೀಟಾಗಿ ಅದೇ ಒಂದು 6 ಡಿಜಿಟ್ UPI ಪಿನ್ನನ್ನು ಹಾಕ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ UPI ಪಿನ್ ಬೇರೆ ಆಗಿರುತ್ತೆ ಮತ್ತು ATM ಪಿನ್ ಬೇರೆ ಬೇರೆ ಆಗಿರುತ್ತೆ. ಸೊ ATM ಪಿನ್ 4 ಆಗಿರುತ್ತೆ, ಹಾಗೆ UPI ಪಿನ್ 6 ಆಗಿರುತ್ತೆ. ಸೊ ಇವಾಗ ನೋಡ್ಬೋದು, ನಾನು ನನ್ನ ಒಂದು ಫೋನ್ಪೇ UPI ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾನು ನನ್ನ ಒಂದು ಫ್ರೆಂಡ್ಸ್ಗೆ ಮನಿಯನ್ನು ಇವಾಗ ನಾನು ಸೆಂಡ್ ಮಾಡ್ತೇನೆ. ₹1 ಸೆಂಡ್ ಮಾಡ್ತೇನೆ, ಎಕ್ಸಾಂಪಲ್ ಆಗಿ, ಅಕೌಂಟ್ ಆ್ಯಕ್ಟಿವೇಟ್ ಆಗಿದೆಯೋ ಇಲ್ಲ ಅಂತ. ಇವಾಗ ಇಲ್ಲಿ ನಾನು ನನ್ನ ಒಂದು ಫ್ರೆಂಡ್ಸ್ಗೆ ₹1 ಸೆಂಡ್ ಮಾಡ್ತೇನೆ. ಫೇ ಅಂತ ಇದ್ದದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ UPI ಪಿನ್ನನ್ನು ಹಾಕ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನೋಡ್ಬೋದು, ಇವಾಗ ಪೇಮೆಂಟ್ ಆಗ್ತಾಯಿದೆ. ಸೊ ನೋಡ್ಬೋದು, ಇವಾಗ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತಂದರೆ ನಮ್ಮ ಒಂದು ಫೋನ್ಪೇ UPI ಆ್ಯಕ್ಟಿವೇಟ್ ಕೂಡ ಆಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.